ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್ ಕೆ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ಧಾರವಾಡ ಪೇಡ ಮಾಡೋ ವಿಧಾನ ನೋಡೋಣ. ಅದು ಮಿಲ್ಕ್ ಪೌಡರಿಂದ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಸಕ್ಕರೆ, ಮಿಲ್ಕ್ ಪೌಡರ್, ಯಾಲಕ್ಕಿ. ಇದು ಮಾಡೋಕ್ಕೆ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ. ಮೊದಲಿಗೆ ಬಾಣಲಿನ ತಗೊಂಡು ಅದಕ್ಕೆ 2 ಕಪ್ ಶುಗರ್ ಹಾಕಿ. ಈ ಸ್ವೀಟ್ ಮಾಡೋಕ್ಕೂ ಅಷ್ಟು ಟೈಮ್ ತಗೊಳ್ಳಲ್ಲ. ಇವಾಗ ಸಕ್ಕರೆ ಹಾಕ್ಕೊಂಡಿದ್ವಾಗ 5ರಿಂದ 6 ಸ್ಪೂನ್ವರೆಗೂ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಶುಗರೆಲ್ಲ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗೋಕ್ಕೆ ಒಂದು 7 to 8 ಮಿನಿಟ್ಸ್ ಆಗುತ್ತೆ. ಮೆಲ್ಟ್ ಅಂದರೆ ಪೂರ್ತಿಯಾಗಿ ಮೆಲ್ಟ್ ಆಗಬಾರ್ದು. ಅದು ಬೂರ ಅಂತಾರಲ್ಲ, ಬೂರ ಶಕ್ಕರ್ ಆ ಥರ ಆಗಬೇಕು. ಯಾವಾಗಾದರೂ ಸಡನ್ನಾಗಿ ರಿಲೇಟಿವ್ಸ್ ಬಂದರೆ ಏನು ಮಾಡಬೇಕು ಅನ್ನೋ ಟೈಮಲ್ಲಿ ಇದು ಕರೆಕ್ಟಾಗಿರುತ್ತೆ. ಸ್ವೀಟ್ ಈಸಿಯಾಗೂ ಆಗುತ್ತೆ, ಜಲ್ದಿನೂ ಆಗುತ್ತೆ. ನೋಡಿ, ಆವಾಗಲೇ ಚೇಂಜ್ ಆಗ್ತಾ ಇದೆ ಟೆಕ್ಸ್ಚರ್ ಎಲ್ಲ. ಅದು 7 to 8 ಮಿನಿಟ್ಸ್ ಮಿನಿಮಮ್ ಸಾಕು ಅದು ಶುಗರ್ ಕರಗೋಕ್ಕೆ. ಆಮೇಲೆ ಫ್ಲೇಮ್ ಆಫ್ ಮಾಡಿ ತಣ್ಣಗೆ ಬಿಟ್ಟರೆ ಈ ಥರ ಗಟ್ಟಿಯಾಗಿ ಆಗಿರುತ್ತೆ. ನಾವು ಮತ್ತೆ ಅದಕ್ಕೆ ಸಕ್ಕರೆ ಜೊತೆನೇ 3ರಿಂದ 4 ಯಾಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಫೈನ್ ಪೌಡರ್ ಆಗಿ ಮಾಡಿಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ. ಶುಗರ್ ಪೌಡರ್ನು ಬೂರ ಪೌಡರನ್ನು ಅಂತಾರೆ. ಬಾಣಲಿ ತಗೊಂಡು ಅದರಲ್ಲಿ 2 ಸ್ಪೂನು ತುಪ್ಪವನ್ನು ಹಾಕ್ಕೋಬೇಕು. ಅದರಲ್ಲೇ 3 ಕಪ್ ಅಷ್ಟು ಮಿಲ್ಕ್ ಪೌಡರ್ ಹಾಕ್ಕೋಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಲ್ಕ್ ಪೌಡರ್ನು ನೀಟಾಗಿ ಈವನ್ ಆಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಹುಷಾರಾಗಿ ನಾವು ಮಿಲ್ಕ್ ಪೌಡರ್ನ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಚೆನ್ನಾಗಿ ರೋಸ್ಟ್ ಆಗಬೇಕು. ಅದೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಒಂದು 10 to 15 ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಹೋಗುತ್ತೆ. ನೋಡಿ, ಇವಾಗ 10 to 15 ಮಿನಿಟ್ಸ್ ಆಯಿತು. ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗಿದೆ. ಮಿಲ್ಕ್ ಪೌಡರ್ ಎಲ್ಲ ಈ ಥರ ಉಂಟೆ ಆಗುತ್ತೆ. ನಾವಿವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಇದು ಫೈನ್ ಪೌಡರ್ ಆಗಿ ಆಗುತ್ತೆ. ನಮ್ಗೆ ಈ ಥರ ಉಂಟೆ ಸಿಗಲ್ಲ. ಅದರಲ್ಲಿ ನಾವು ಶುಗರ್ ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಬೂರಾ ಪೌಡರ್ ಅಂತ, ಅದು 5ರಿಂದ 6 ಸ್ಪೂನು ಹಾಕ್ಕೋಬೇಕು. ನಾವು ಅದರಲ್ಲೇ ಯಾಲಕ್ಕಿ ಹಾಕ್ಕೊಂಡಿದ್ದೀವೋಸ್ಕರ ಶುಗರ್ ಪೌಡರ್ ಎಕ್ಸ್ಟ್ರಾ ಯಾಲಕ್ಕಿ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ನಾವು 5ರಿಂದ 6 ಸ್ಪೂನು ಮಿಲ್ಕ್ ಹಾಕ್ಕೋಬೇಕು. ಹಾಲು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, 5ರಿಂದ 6 ಸ್ಪೂನ್ ಸಾಕು. ಬೈಂಡಿಂಗೋಸ್ಕರ ನಾವು ಹಾಕ್ಕೊತೀವಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಸಾಫ್ಟಾಗಿ ಇರಬಾರ್ದು. ನಾವು ಕಲಿಸ್ಕೊಂಡಿರೋ ಟೆಕ್ಸ್ಚರ್ ಎಲ್ಲ ಪೌಡರೆಲ್ಲ ಸಾಫ್ಟಾಗಿ ಇರಬಾರ್ದು, ಹಾರ್ಡಾಗಿಯೂ ಇರಬಾರ್ದು. ಇವಾಗ ಮತ್ತೆ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಾಗ ಈ ಥರ ಆಗುತ್ತೆ. ನಾವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದಕ್ಕೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿಕೊಂಡು ಬೂರಾ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಕೋಟಿಂಗ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಧಾರವಾಡ ಪೇಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೂ ತಿನ್ನೋಕ್ಕೂ ಚೆನ್ನಾಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್.